ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್. ನಾನಿವತ್ತು ತೋಟಕ್ಕೆ ಹೊರಟಿದ್ದೆ. ಹಾಗೆಯೇ ನಿಮಗೂ ಒಂದು ರೌಂಡ್ ತೋರಿಸೋಣ, ಅಡಿಕೆ ತೆಗಿತಾ ಇದ್ರು, ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಮಲೆನಾಡಲ್ಲಿ ಯಾವ ರೀತಿಯಪ್ಪ ಅಂದರೆ ಈ ಥರ ಅಡಿಕೆ, ಇದು ಸುಗ್ಗಿ ಕಾಲ ಅಂತಾರೆ, ರೈತರಿಗೆ ಸುಗ್ಗಿ ಕಾಲ ಅಂತಾರಲ್ವ, ಹಾಗೆ ಸುಗ್ಗಿ ಕಾಲ ಅಂತಲೇ ಹೇಳ್ಬೋದು. ಅಡಿಕೆ, ಕಾಫಿ, ಗದ್ದೆ ಎಲ್ಲವೂ ಒಂದೇ ಟೈಮಲ್ಲಿ ಬರೋದ್ರಿಂದ ಈ ಟೈಮಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ಮಲೆನಾಡಿನ ರೈತರುಗಳು. ಸೊ ನೋಡಿ, ಈ ಥರ ಹೋದ ವರ್ಷ ತನಕ ಏನು ಮಾಡ್ತಾ ಇದ್ರಪ್ಪ ಅಂದರೆ ಅರ್ಧದ ತನಕ ಅಡಿಕೆ ಮರ ಹತ್ಬಿಟ್ಟು ಅಲ್ಲಿಂದ ಅಡಿಕೆ ಕುಯ್ದುಬಿಟ್ಟು ಅದನ್ನು ಹಗ್ಗದಲ್ಲಿ ಬಿಡ್ತಾಯಿದ್ರು. ಬಟ್ ಈ ವರ್ಷ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಒಂದು ದೋಟಿ ಅಂತಾರೆ ಅದನ್ನು ಸೈಜ್ ಫಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಮೇಲ್ಗಡೆನೆ ಕೆಳಗಡೆ ನಿಂತ್ಕೊಂಡು ಅದನ್ನು ಕುಯ್ದುಬಿಟ್ಟು ಕೆಳಗೆ ಹಾಕ್ತಾರೆ. ಕೆಳಗಡೆ ಇದ್ದವ್ರು ಒಂದು ಟಾರ್ಪಲನ್ನು ಹಿಂಗೆ ಹಿಡಿತಾರೆ ನೋಡಿ, ಈ ಥರ ಅಲ್ಲಿ ಹಿಡಿತಾ ಇದ್ದಾನಲ್ಲ ಆ ರೀತಿ. ಇವಾಗ ನೋಡಿ ಅದ್ರ ಮೇಲೆ ಬೀಳುತ್ತೆ ಅದು ಅಡಿಕೆ. ಬಿದ್ದ ಕೂಡಲೇ ಅದನ್ನೊಂದು ಬುಟ್ಟಿಗೆ ಹಾಕ್ತಾರೆ. ಆ ಬುಟ್ಟಿಯಲ್ಲಿ ತೊಗೊಂಡು ಹೋಗ್ಬಿಟ್ಟು ಅಲ್ಲಲ್ಲಿ ಟಾರ್ಪಲ್ ಹಾಕ್ಕೊಂಡಿರ್ತಾರೆ. ಆ ಟಾರ್ಪಲ್ಗಳಿಗೆ ಹಾಕಿಬಿಡ್ತಾರೆ. ಹೋದ ವರ್ಷ ಎಲ್ಲ ಹೆಂಗಪ್ಪ ಅಂದರೆ ತುಂಬ ಮರಗಳಿಗೆ ಹತ್ತಬೇಕಿತ್ತು, ತುಂಬ ರಿಸ್ಕ್ ಆಗ್ತಾಯಿತ್ತು. ಬಟ್ ಈ ವರ್ಷ ಏನು ಅಂದರೆ ಉದುರು ಜಾಸ್ತಿ ಆಗುತ್ತೆ, ತುಂಬ ಉದುರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಇದೇ ಲೈಫ್ ಅಂತ ಹೇಳ್ಕೊಂಡು ಹೇರ್ಕೊಬೇಕಾಗತ್ತೆ. ಸೊ ಈ ಥರ ದಿನ ಇಡೀ ತೆಗಿತಾರೆ. ಪಾಪ ಅವರಿಗೂ ತುಂಬಾ ಸ್ಟ್ರೆಸ್ ಆಗುತ್ತೆ, ಮೇಲೆ ನೋಡಿ ಕುತ್ತಿಗೆ ಎಲ್ಲ ನೋವು ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತಲ್ಲಿದ್ದೆ ಅಷ್ಟೇ. ಆಮೇಲೆ ಮನೆಗೆ ಬಂದೆ, ಅವರಿಗೆಲ್ಲ ಅಡುಗೆ ಊಟ ಎಲ್ಲ ಆಗಬೇಕು, ಬೆಳಗ್ಗೆ ತಿಂಡಿ ಆಗಬೇಕು, ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಬೇಕಿತ್ತು. ಹಾಗಾಗಿ ನಾನು ಬಂದೆ, ನಿಮಗೂ ಒಂದು ರೌಂಡ್ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ. ನೋಡಿ ಇವರು ಎಷ್ಟು ನೀಟಾಗಿ ತೆಗಿತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ಅಡಿಕೆ ಪ್ರೋಸೆಸ್ ಹೆಂಗಪ್ಪ ಅಂದರೆ ಅಡಿಕೆ ತೆಗಿಯೋದು, ಅದನ್ನು ಗಾಡಿಯಲ್ಲಿ ತೊಗೊಂಬಂದ್ಬಿಟ್ಟು ಅದನ್ನು ಉದುರಿಸ್ಬೇಕು, ಉದುರಿಸಿ ಮಿಷನಿಗೆ ಹಾಕೋದಾಗಲಿ, ಅದ್ರದ್ದು ಮುಕ್ಕು ತೆಗಿಯೋದಿರುತ್ತೆ. ಆ ಮುಕ್ಕು ತೆಗೆದುಬಿಟ್ಟು ಅದನ್ನು ಬೇಯಿಸಿ ಹರಡೋದು. ಅದು ಈ ವರ್ಷ ಎಲ್ಲ ತುಂಬಾ ಪ್ರಾಬ್ಲಮ್. ಯಾಕೆ ಅಂದರೆ ತುಂಬಾ ಮೋಡ ಇರೋದ್ರಿಂದ ತುಂಬ ಪ್ರಾಬ್ಲಮ್. ಅದ್ರ ಜೊತೆಗೆ ನಮ್ಮ ತೋಟದಲ್ಲಿ ಏನಪ್ಪ ಅಂದರೆ ನೀರು ಹರಿಯುತ್ತೆ, ಈ ಥರ ಸಣ್ಣ ಕಾಲುವೆಗಳ ಥರದಲ್ಲಿ ನೀರು ಹರಿತಾ ಇರುತ್ತೆ. ಹಾಗಾಗಿ ಗೊಚ್ಚೆಗೆಲ್ಲ ಬಿದ್ದರೆ ತುಂಬಾ ರಿಸ್ಕ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಿಕೊಳ್ಳೇಬೇಕಾಗಿರೋದ್ರಿಂದ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆಯೇ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅದೇ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.